ಶನಿ ಸೂರ್ಯನಿಂದ ಪಂಚಕ ಯೋಗ. ಈ 3 ರಾಶಿಯವರು ಅತ್ಯಂತ ಜಾಗರೂಕರಾಗಿರಿ. ಜೂನ್ 3ರಿಂದ ಸೂರ್ಯ ಮತ್ತು ಶನಿ ಪಂಚಕ ಯೋಗವನ್ನು ರೂಪಿಸಲಿದ್ದಾರೆ. ಈ ಸಂಯೋಜನೆಯಿಂದಾಗಿ ಕೆಲವು ರಾಶಿಗಳಿಗೆ ಸಮಸ್ಯೆಗಳು ಹೆಚ್ಚಾಗಬಹುದು. ಈ ರಾಶಿಯವರು ಜಾಗರೂಕರಾಗಿರಬೇಕು. ಪಂಚಕ ಯೋಗ ಎಂದರೇನು? ವಾಸ್ತವವಾಗಿ ಸೂರ್ಯ ಮತ್ತು ಶನಿಯ ನಡುವೆ 72 ಡಿಗ್ರಿ ಕೋನವು ರೂಪುಗೊಂಡಾಗ ಅದನ್ನು ಪಂಚಕ ಯೋಗ ಎಂದು ಕರೆಯುತ್ತಾರೆ. ಎರಡು ಗ್ರಹಗಳು ಪರಸ್ಪರ 72 ಡಿಗ್ರಿ ಕೋನದಲ್ಲಿ ದೃಷ್ಟಿ ಹಾಯಿಸಿದಾಗ ಈ ಯೋಗ ಉಂಟಾಗುತ್ತದೆ. ಇದು ಎರಡು ಗ್ರಹಗಳ ನಡುವೆ ಶಕ್ತಿಯ ವಿನಿಮಯಕ್ಕೆ ಕಾರಣವಾಗುತ್ತದೆ. ಈ ಬಾರಿ ಈ ಗ್ರಹವು ಸೂರ್ಯ ಮತ್ತು ಶನಿಯ ನಡುವೆ ರೂಪುಗೊಳ್ಳುತ್ತಿದೆ. ಶನಿದೇವ ಮತ್ತು ಸೂರ್ಯದೇವ ತಂದೆ ಮತ್ತು ಮಗನಾಗಿದ್ದರೂ ಅವರ ನಡುವೆ ದ್ವೇಷದ ಭಾವನೆ ಇದೆ. ಈ ಕಾರಣದಿಂದಾಗಿ ಇವೆರಡೂ ಒಟ್ಟಿಗೆ ಸೇರಿದಾಗ ಅಥವಾ ಸಂಯೋಜನೆಗೊಂಡಾಗ ಅದು ಕೆಲವು ರಾಶಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಈ ಸಮಯವು ಕೆಲವು ರಾಶಿಗಳಿಗೆ ಸಮಸ್ಯೆಗಳಿಂದ ತುಂಬಿರುತ್ತದೆ. ಆದ್ದರಿಂದ ಈ ರಾಶಿಗಳು ಯಾವುದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ. ಮೊದಲನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಬುದ್ಧಿವಂತಿಕೆಯಿಂದ ವರ್ತಿಸುವ ಸಮಯ ಇದು. ಅವರು ಕುಟುಂಬ ಮತ್ತು ಕೆಲಸದ ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸಂಬಂಧಗಳಲ್ಲಿಯೂ ಬಿರುಕುಗಳು ಉಂಟಾಗಬಹುದು. ಮಾನಸಿಕ ಆರೋಗ್ಯದ ಬಗ್ಗೆ ಪರಿಣಾಮ ಬೀರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಕೋಪವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಇನ್ನು ತುಲಾರಾಶಿ. ಸೂರ್ಯ ಮತ್ತು ಶನಿಯ ಈ ಪಂಚಕ ಯೋಗವು ತುಲಾರಾಶಿಯ ಜನರನ್ನು ವಿಶೇಷ ತೊಂದರೆಗೆ ಸಿಲುಕಿಸಲಿದೆ. ಆರ್ಥಿಕ ನಷ್ಟ ಮತ್ತು ಕೌಟುಂಬಿಕ ತೊಂದರೆಗೆ ಕಾರಣವಾಗಬಹುದು. ಆದ್ದರಿಂದ ನಿಮ್ಮ ಮಾತನ್ನು ನಿಯಂತ್ರಿಸಿ ಮತ್ತು ಯಾವುದೇ ಕೆಲಸವನ್ನು ಎಚ್ಚರಿಕೆಯಿಂದ ಯೋಚಿಸಿ ನಂತರವೇ ಮಾಡಿ. ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಬೇಡಿ. ಇನ್ನು ಕುಂಭರಾಶಿ. ಸೂರ್ಯ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯವರ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಕಠಿಣ ಪರಿಶ್ರಮವಿದ್ದರೂ ಫಲವನ್ನು ಪಡೆಯಲಾರರು. ಅನಗತ್ಯ ವಿವಾದಗಳಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಯಾವುದೇ ಕೆಲಸ ಮಾಡಿದರೂ ಅದನ್ನು ಚಿಂತನಶೀಲವಾಗಿ ಮಾಡಿ ಮತ್ತು ಆತುರದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ.